Hi everyone, welcome to Eco Learning Classes. This is Professor Geeta Mahesh. Dear students, ಇವತ್ತು ನಾವು ತಗೊಂಡಿರೋಂಥ ಟಾಪಿಕ್ ಬಂದು ಎಕನಾಮಿಕ್ಸ್ ಸೆಕೆಂಡ್ PUC ಬ್ಲೂ ಪ್ರಿಂಟ್ ಫಾರ್ ದಿ ಇಯರ್ 2024-25. ಓಕೆ, ಸೊ ಬ್ಲೂ ಪ್ರಿಂಟ್ ಬಂದರೆ ನಮಗೆಲ್ಲ ತುಂಬಾನೇ ಖುಷಿ ಆಗುತ್ತೆ. ಯಾಕೆ ಹೇಳಿ? ಯಾವ್ಯಾವ ಚಾಪ್ಟರಿಂದ 6 ಮಾರ್ಕ್ಸ್ ಬರುತ್ತೆ, ಯಾವ ಚಾಪ್ಟರಿಂದ 4 ಮಾರ್ಕ್ಸ್ ಬರುತ್ತೆ, ಯಾವ ಚಾಪ್ಟರಿಂದ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಬರುತ್ತೆ, 2 ಮಾರ್ಕ್ಸ್ ಯಾವ್ಯಾವ ಚಾಪ್ಟರಿಂದ ಎಷ್ಟೆಷ್ಟು ಕ್ವಶನ್ಸ್ ಬರುತ್ತೆ. ಸೊ ಇದೆಲ್ಲ ನಾವು ತಿಳ್ಕೊಂಡು ಅದ್ರ ಪ್ರಕಾರ ಪ್ರಿಪೇರ್ ಆಗ್ತಿದ್ವಿ. ಆದರೆ ಈ ವರ್ಷ ಬ್ಲೂ ಪ್ರಿಂಟ್ ಏನಿದೆ ಅದು ಸ್ಲೈಟ್ ಆಗಿ ಚೇಂಜ್ ಇದೆ. ಏನದು ಚೇಂಜಸ್ ಅನ್ನೋದೇ ಆದರೆ, ಬ್ಲೂ ಪ್ರಿಂಟು ಮಾರ್ಕ್ಸ್ ವೇಟೇಜ್ ನೋಡಿಕೊಂಡು ಯಾವ್ಯಾವ ಕ್ವಶನ್ ಪೇಪರ್ನ ಅಂದರೆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ತೀವೋ ಆ ಒಂದೊಂದು ಕ್ವಶನ್ ಪೇಪರ್ಗೂ ಒಂದೊಂದು ಬ್ಲೂ ಪ್ರಿಂಟ್ ಇರುತ್ತೆ. ಈಗ ನಾನು ಒಂದು ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿದ್ರೆ ಅದರದ್ದೇ ಬ್ಲೂ ಪ್ರಿಂಟ್ ಒಂದಿರುತ್ತೆ. ಇನ್ನೊಬ್ಬ ಟೀಚರ್ ಯಾರಾದರೂ ಅದನ್ನು ಪ್ರಿಪೇರ್ ಮಾಡಿದ್ದೆ ಆದರೆ ಅದು ಅವ್ರದ್ದು ಬ್ಲೂ ಪ್ರಿಂಟ್ ಬೇರೆನೇ ಇರುತ್ತೆ. ಹಾಗಾದರೆ ಹೇಗಂದರೆ ಹಾಗೆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ಬೋದಾ? ಇಲ್ಲ. ಅದಕ್ಕೆ ಕೆಲವೊಂದು ಕಂಡೀಷನ್ಸ್ ಇರುತ್ತೆ. ಏನು? ಟೀಚಿಂಗ್ ಅವರ್ಸು ನೋಡ್ತಾರೆ, ಜೊತೆಗೆ ಆ ಚಾಪ್ಟರ್ಗೆ ಅಲಾಟ್ ಆಗಿರೋಂಥ ಮಾರ್ಕ್ಸ್ನ ನೋಡ್ತಾರೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಫಸ್ಟ್ ಚಾಪ್ಟರಲ್ಲಿ 6 ಮಾರ್ಕ್ಸ್ ಇದೆ ಅಲ್ವಾ? ಅಲಾಟ್ ಆಗಿರೋಂಥ ಮಾರ್ಕ್ಸ್ 6. ಸೊ ಈ ಚಾಪ್ಟರಿಂದ ಫಸ್ಟ್ ಚಾಪ್ಟರಿಂದ ಅವರು ಕಾಂಬಿನೇಷನ್ಸ್ ಮಾಡ್ಕೊಳ್ಬೋದು. ಹೇಗೆ? 4 ಮಾರ್ಕ್ಸ್ ಕೇಳ್ಬೋದು. ಸೊ 6 ಮಾರ್ಕ್ಸ್ ಆದರೆ ಹಾಕಬೇಕು ಅಂದರೆ ಪ್ಲಸ್ 2 ಮಾರ್ಕ್ ಕ್ವಶನ್ ಒಂದು ಕೇಳ್ಬೋದು. ಸೊ ದಿಸ್ ಇಸ್ ಈಕ್ವಲ್ ಟು 6 ಮಾರ್ಕ್ಸ್ ಅಲ್ವಾ? ಹಾಗೇನೆ ಅವರು 2 ಮಾರ್ಕ್ಸ್ದು 2 ಕ್ವಶನ್ ಕೇಳಿದ್ರೆ ಎಷ್ಟಾಗುತ್ತೆ? 4 ಮಾರ್ಕ್ಸ್ ಆಗುತ್ತೆ. ನೆಕ್ಸ್ಟ್ 1 ಮಾರ್ಕ್ದು 2 ಕ್ವಶನ್ಸ್ ಕೇಳಿದ್ದೆ ಆದರೆ ಎಗೇನ್ ಇಟ್ ಬಿಕಮ್ಸ್ 6 ಮಾರ್ಕ್ಸ್. ಸೊ ಇಲ್ಲಿ 4 ಮಾರ್ಕ್ಸ್ ಕೇಳಲೇಬೇಕು ಅಂತನೋ ಅಥವಾ 2 ಮಾರ್ಕ್ ಕ್ವಶನ್ಸ್ 2 ಕೇಳಬೇಕು, ಈ ಥರ ನಾವು ರಿಜಿಡಿಟಿ ಹಾಕೋ ಆಗಿಲ್ಲ. ಈಗ ನೋಡಿ, ಇನ್ನೂ ಒಂದು ಫಾರ್ಮೆಟಲ್ಲಿ ನಾವು ಮಾಡಬಹುದು. 6 ಮಾರ್ಕ್ಸ್ ಈ ಚಾಪ್ಟರಿಂದ ಕೇಳಬೇಕು. ಅವರು ಬೇಕಾದರೆ 4 ಮಾರ್ಕ್ಸ್ದು 1 ಕ್ವಶನ್ ಕೇಳಿ 1 ಮಾರ್ಕ್ದು 2 ಕ್ವಶನ್ ಕೇಳ್ಬೋದು. ಸೊ 1 ಇಂಟು 2 2 ಆಗುತ್ತೆ. 2 ಪ್ಲಸ್ 4 6 ಆಗುತ್ತೆ. ಸೊ ಈ ರೀತಿ ಡಿಫ್ರೆಂಟ್ ಕಾಂಬಿನೇಷನಲ್ಲಿ ಆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಏನು ಕೊಟ್ಟಿರ್ತಾರೋ ಆ ಚಾಪ್ಟರಿಗೆ, ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ಗೆ ಮ್ಯಾಚ್ ಆಗಾಗೆ ಡಿಫ್ರೆಂಟ್ ಕಾಂಬಿನೇಷನ್ ಆಫ್ ಮಾರ್ಕ್ಸ್ನ ಅವರು ಅಲಾಟ್ ಮಾಡಿಕೊಂಡು ಕ್ವಶನ್ಸ್ನ ರೈಸ್ ಮಾಡ್ಬೋದು. ಇಲ್ಲಿ ನೋಡಿ, 4 ಮಾರ್ಕ್ಸ್ದೊಂದು 1 ಮಾರ್ಕ್ದು 2 ಕ್ವಶನ್ ಕೇಳ್ಬೋದು, ಅಥವಾ 4 ಮಾರ್ಕ್ಸ್ದೊಂದು 2 ಮಾರ್ಕ್ಸ್ದು ಒಂದೇ ಕ್ವಶನ್ ಕೇಳ್ಬೋದು, ಅಥವಾ 2 ಮಾರ್ಕ್ಸ್ದು 2 ಕ್ವಶನು 1 ಮಾರ್ಕ್ಸ್ 2 ಕ್ವಶನ್ ಕೂಡ ಕೇಳ್ಬೋದು. ಸೊ ಒಟ್ಟು ಮಾರ್ಕ್ಸ್ ಈ ಚಾಪ್ಟರಿಂದ 6 ಮಾರ್ಕ್ಸ್ಗೆ ಅವರು ಕ್ವಶನ್ಸ್ನ ರೈಸ್ ಮಾಡಬೇಕಾಗತ್ತೆ. ಸೊ ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ರೀತಿನಲ್ಲಿ ಅವರು ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡಿ ಬ್ಲೂ ಪ್ರಿಂಟ್ನ ರೆಡಿ ಮಾಡ್ತಾರೆ. ಸೊ ಬ್ಲೂ ಪ್ರಿಂಟಲ್ಲಿ ಕೊಟ್ಟಿರೋ ಅಂಥ ಮಾರ್ಕ್ಸು ಟ್ಯಾಲಿ ಆಗಬೇಕು. ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡ್ಬೋದು, ಇಂಟ್ರೊಡಕ್ಷನ್ ಟು ಮೈಕ್ರೋ ಎಕನಾಮಿಕ್ಸ್ ಮಾರ್ಕ್ಸ್ ಅಲಾಟ್ ಆಗಿರೋದು 6. ಇಲ್ಲಿ ನೋಡಿ, ಕೇಳಿರೋಂಥ ಟೋಟಲ್ ಕ್ವಶನ್ಸ್ ಮಾರ್ಕ್ಸ್ ಏನಿದೆ ಅದು ಕೂಡ 6 ಇದೆ. ಸೊ ಇಲ್ಲಿ ಕನ್ಸ್ಯೂಮರ್ ಬಿಹೇವಿಯರ್ 20, ಇಲ್ಲೂ ಕೂಡ 20 ಇದೆ. ಸೊ ಈ ರೀತಿಯಾಗಿ ಅವರು ಕ್ವಶನ್ಸ್ನ ರೈಸ್ ಮಾಡಿ ಟೋಟಲ್ ಮಾರ್ಕ್ಸ್ ಏನು ಮಾರ್ಕ್ಸ್ ಅಲಾಟ್ ಆಗಿರುತ್ತೋ ಆ ಚಾಪ್ಟರಿಂದ ಟೋಟಲ್ ಮಾರ್ಕ್ಸ್ ಏನು ಕ್ವಶನ್ ಪೇಪರಲ್ಲಿ ಇರುತ್ತೋ ಅದು ಮ್ಯಾಚ್ ಆಗೋ ರೀತಿಯಲ್ಲಿ ಮಾಡಬೇಕು. ಸೊ ಈ ರೀತಿಯಾಗಿ ಒಂದೊಂದು ಕ್ವಶನ್ ಪೇಪರು ಒಂದೊಂದು ಬ್ಲೂ ಪ್ರಿಂಟು ಒಂದಿರುತ್ತೆ. ಪ್ರತಿಯೊಂದು ಕ್ವಶನ್ ಪೇಪರ್ಗೂ ಒಂದೊಂದು ಬ್ಲೂ ಪ್ರಿಂಟ್ ಇರುತ್ತೆ. ಸೊ ಒಂದು ಕ್ವಶನ್ ಪೇಪರ್ ಬ್ಲೂ ಪ್ರಿಂಟ್ ಇಟ್ಕೊಂಡು ನಾವು ಇದೇ ರೀತಿಯಾಗಿ ಕ್ವಶನ್ಸ್ ಬರುತ್ತೆ ಅಂತ ನಾವು ಯೋಚನೆ ಮಾಡಬಾರ್ದು. ಈಗ ನೋಡಿ, ಇಲ್ಲಿ ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ, ಅಂದರೆ ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ. ಸೊ ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರ್ ಏನು PU ಬೋರ್ಡರ್ ಕೊಟ್ಟಿದ್ದಾರೋ ಅದಕ್ಕೆ ಇದು ಬ್ಲೂ ಪ್ರಿಂಟ್ ಅಂತಲೇ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಥರ್ಡ್ ಮಾಡೆಲ್ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ. ಸೊ ಇದರಲ್ಲೂ ಕೂಡ ಏನಾಗಿದೆ, ಟೋಟಲ್ ಮಾರ್ಕ್ಸ್ ಮ್ಯಾಚ್ ಆಗ್ತಾ ಹೋಗುತ್ತೆ. ಆದರೆ ಕ್ವೆಶನ್ಸ್ ಏನಿದೆ 4 ಮಾರ್ಕ್ಸ್ ಇಲ್ಲಿ ಬರಬೇಕು ಅಂದರೆ ಆ ಚಾಪ್ಟರಿಂದ 4 ಮಾರ್ಕ್ಸೇ ಬರಬೇಕು ಅಂತೇನಿಲ್ಲ. 4 ಮಾರ್ಕ್ಸ್ ಬದಲು ಅವರು
2 ಮಾರ್ಕ್ಸ್ದು 2 ಕ್ವಶನ್ ಕೇಳ್ಬೋದು. ಸೊ ಇದನ್ನೇ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ಅರ್ಥ ಆಗ್ತಾ ಇದೆಯಾ? ಸೊ ಒಂದೊಂದು ಕ್ವಶನ್ ಪೇಪರ್ಗೂ ಒಂದೊಂದು ಬ್ಲೂ ಪ್ರಿಂಟ್ ಇರುತ್ತೆ. ಸೊ ಒಂದೇ ಬ್ಲೂ ಪ್ರಿಂಟ್ ಇಟ್ಕೊಂಡು ಎಲ್ಲ ಕ್ವಶನ್ ಪೇಪರು ಅದೇ ರೀತಿ ಮಾಡಬೇಕು ಅನ್ನೋ ರೂಲ್ ಇಲ್ಲ. ಹಾಗಾಗಿ ಬ್ಲೂ ಪ್ರಿಂಟ್ನ ಡಿಪೆಂಡ್ ಆಗೋ ಬದಲು ನೀವು ಮಾಡಬೇಕಾಗಿರೋದು ಏನು ಅಂದರೆ ಮಾರ್ಕ್ಸ್ ವೇಟೇಜ್ ನೋಡಿ ಅದಕ್ಕೆ ತಕ್ಕ ಹಾಗೆ ಆ ಕಾನ್ಸೆಪ್ಟ್ಸ್ ಎಲ್ಲಾನು ಕಂಪ್ಲೀಟ್ ಆಗಿ 100% ಪ್ರಿಪೇರ್ ಆದರೆ ಬ್ಲೂ ಪ್ರಿಂಟ್ ಯಾವ ರೀತಿ ಆದರೂ ಇರಲಿ, ಟೋಟಲ್ ಮಾರ್ಕ್ಸ್ ವೇಟೇಜ್ ಪ್ರಕಾರ ನೀವು ಪ್ರಿಪೇರ್ ಆಗಿರೋದ್ರಿಂದ ಯು ಕ್ಯಾನ್ ಸ್ಕೋರ್ 80 ಆರ್ 80 ಅಂತಲೇ ನಾನು ಸಜೆಸ್ಟ್ ಮಾಡ್ತೀನಿ. ಸೊ 3 ಮಾಡೆಲ್ ಕ್ವಶನ್ ಪೇಪರ್ಸ್ ಏನು ಬೋರ್ಡ್ ಇಶ್ಯೂ ಮಾಡಿದಾರೋ ಅದಕ್ಕೆ ಬ್ಲೂ ಪ್ರಿಂಟ್ ಕೂಡ ಕೊಟ್ಟಿದ್ದಾರೆ. ಸೊ ಆ ಬ್ಲೂ ಪ್ರಿಂಟ್ ತಗೊಂಡು ನಾನು ಸ್ಟಡಿ ಮಾಡಿರೋದನ್ನ ನಾನು ಇಲ್ಲಿ ರೆಕಾರ್ಡ್ ಮಾಡಿದ್ದೀನಿ ನಿಮಗೋಸ್ಕರನೇ ಮಕ್ಕಳ. ಸೊ ಇಲ್ಲಿ ನೋಡ್ಬೋದು, ಇಂಟ್ರೊಡಕ್ಷನ್ ಟು ಮೈಕ್ರೋ ಎಕನಾಮಿಕ್ಸ್ ಮಾರ್ಕ್ಸ್ ಅಲಾಟೆಡ್ ಏನಿದೆ ಆ ಚಾಪ್ಟರ್ಗೆ 6 ಮಾರ್ಕ್ಸ್ ಇದೆ. ಸೊ ಇಲ್ಲಿ ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್ ನೋಡಿದ್ರೆ 1 ಮಾರ್ಕ್ದು 2 ಕ್ವೆಶನ್ಸ್ ಕೇಳಿದ್ದಾರೆ, 2 ಮಾರ್ಕ್ಸ್ದು 1 ಕ್ವೆಶನ್ ಕೇಳಿಲ್ಲ, 4 ಮಾರ್ಕ್ಸ್ದು 1 ಕೇಳಿದ್ದಾರೆ. ಸೊ ಇಲ್ಲಿ 4 ಪ್ಲಸ್ 2 6 ಆಯಿತು. ಅದೇ ರೀತಿ ನೀವು ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರ್ ನೋಡಿದ್ದೆ ಆದರೆ 1 ಮಾರ್ಕ್ದು 1 ಕ್ವೆಶನ್ ಕೇಳಿದ್ದಾರೆ, 2 ಮಾರ್ಕ್ಸ್ದು 1 ಕ್ವೆಶನ್ ಕೇಳಿದ್ದಾರೆ, ಮತ್ತೆ 4 ಮಾರ್ಕ್ಸ್ದು 1 ಕ್ವೆಶನ್ ಕೇಳಿದ್ದಾರೆ. ಸೊ ಇಲ್ಲಿ 1 ಪ್ಲಸ್ 2 ಎಷ್ಟಾಯಿತು? 3 ಆಯಿತು. 1 ಪ್ಲಸ್ 2 3 ಆಯಿತು, ಕರೆಕ್ಟಾ? ಪ್ಲಸ್ ಇಲ್ಲಿ 4 ಮಾರ್ಕ್ಸು, ಟೋಟಲ್ 7 ಮಾರ್ಕ್ಸ್ ಆಯಿತು. ಇಲ್ಲಿ 2 ಮಾಡೆಲ್ ಕ್ವಶನ್ ಪೇಪರ್ 2ನಲ್ಲಿ ಏನಾಗಿದೆ, ಸ್ಲೈಟ್ ಟೋಟಲ್ ಮಾರ್ಕ್ಸ್ ಇಲ್ಲಿ ವೇರಿ ಆಗಿದೆ. ಅದನ್ನು ಅವರು ಗೌರ್ನಮೆಂಟ್ ಬಜೆಟ್ ಚಾಪ್ಟರ್ ಇದೆಯಲ್ಲ ಇಲ್ಲಿ ಆ 1 ಮಾರ್ಕು ವ್ಯತ್ಯಾಸ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ನೆಕ್ಸ್ಟ್ ನೋಡಿದ್ದಾದರೆ ಥರ್ಡ್ ಮಾಡೆಲ್ ಕ್ವಶನ್ ಪೇಪರ್ದು ಬ್ಲೂ ಪ್ರಿಂಟ್ ನೋಡಿದ್ದೆ ಆದರೆ 1 ಮಾರ್ಕ್ದು 2 ಕ್ವಶನ್ ಕೇಳಿದ್ದಾರೆ, 4 ಮಾರ್ಕ್ಸ್ದು 1 ಕ್ವಶನ್ ಕೇಳಿದ್ದಾರೆ. ಸೊ ಇಲ್ಲೂ ಕೂಡ 6 ಮಾರ್ಕ್ಸ್ಗೆ ಮ್ಯಾಚ್ ಆಗ್ತದೆ. ಇನ್ನು ಕನ್ಸ್ಯೂಮರ್ ಬಿಹೇವಿಯರ್ ನೋಡಿದ್ದೆ ಆದರೆ ಇಲ್ಲಿ ನೀವು ನೋಡ್ಬೋದು, ಫಸ್ಟ್ ಮಾಡೆಲ್ ಕ್ವಶನ್ ಪೇಪರಲ್ಲಿ 1 ಮಾರ್ಕ್ದು 4 ಕೇಳಿದ್ದಾರೆ, ನೆಕ್ಸ್ಟ್ ಮಾಡೆಲ್ ಕ್ವಶನ್ ಪೇಪರಲ್ಲಿ 3 ಕೇಳಿದ್ದಾರೆ, ಥರ್ಡ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ಓನ್ಲಿ 1 ಕ್ವಶನ್ ದೇ ರೈಸ್ಡ್. ಅದೇ 2 ಮಾರ್ಕ್ಸ್ದು ನೋಡಿದ್ದೆ ಆದರೆ ಫಸ್ಟ್ ಮಾಡೆಲ್ ಕ್ವಶನ್ ಪೇಪರಲ್ಲಿ 1, ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರಲ್ಲೂ 1, ಆದರೆ ಥರ್ಡ್ ಮಾಡೆಲ್ ಕ್ವಶನ್ ಪೇಪರಲ್ಲಿ 2 ಕ್ವಶನ್ಸ್ ಕೇಳಿದ್ದಾರೆ. ಇನ್ನು 4 ಮಾರ್ಕ್ಸ್ದು ನೋಡಿದ್ದೆ ಆದರೆ ಮಕ್ಕಳ ಇಲ್ಲಿ ನೋಡಿ, ಇಲ್ಲಿ 4 ಮಾರ್ಕ್ಸ್ದು ಕನ್ಸ್ಯೂಮರ್ ಬಿಹೇವಿಯರಲ್ಲಿ ಫಸ್ಟ್ ಮಾಡೆಲಲ್ಲಿ 2 ಕ್ವಶನ್ ರೈಸ್ ಮಾಡಿದ್ದಾರೆ, ಅದೇ ಸೆಕೆಂಡ್ ಥರ್ಡ್ ನೋಡಿದಾಗ 1 ಕ್ವಶನ್ ಕೇಳಿದ್ದಾರೆ. ಇನ್ನು ಫಸ್ಟ್ ಸೆಕೆಂಡ್ ಥರ್ಡ್ 3 ಮಾಡೆಲ್ ಕ್ವಶನ್ ಪೇಪರಲ್ಲಿ ಈ ಚಾಪ್ಟರಿಂದ 6 ಮಾರ್ಕ್ ಕ್ವಶನ್ ಕೇಳಿದ್ದಾರೆ. ಇನ್ನು ಪ್ರಾಕ್ಟಿಕಲ್ ಓರಿಯೆಂಟೆಡ್ ನೋಡಿದ್ದೆ ಆದರೆ ಇಲ್ಲಿ ಫಸ್ಟ್ ಮಾಡೆಲ್ ಕ್ವಶನ್ ಪೇಪರಲ್ಲಿ 4 ಮಾರ್ಕ್ಸ್ದು 2 ಕ್ವಶನ್ ಕೇಳಿರೋದ್ರಿಂದ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಕೇಳಿಲ್ಲ. ಇಷ್ಟರವರೆಗೂ ನೀವು ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡಿದೆ ಆದರೆ ಕನ್ಸ್ಯೂಮರ್ ಬಿಹೇವಿಯರ್ ಇಂದ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಡೆಫಿನೆಟ್ ಆಗಿ ಇರ್ತಿತ್ತು. ಆದರೆ ಈಗ ಫಸ್ಟ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ನೋಡಿದಾಗ ಇಲ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನೇ ಇಲ್ಲ. ಹಾಗಾಗಿ ದೇ ಆರ್ ಟ್ರೈಯಿಂಗ್ ಟು ಮ್ಯಾಚ್ ವಿತ್ ಅ ವೇಟೇಜ್ ಮಾರ್ಕ್ಸ್. ಅರ್ಥ ಆಗ್ತಾ ಇದೆಯಾ? ಯಾವುದೇ ಒಂದು ಪರ್ಟಿಕ್ಯುಲರ್ ಬ್ಲೂ ಪ್ರಿಂಟ್ನ ಇಟ್ಕೊಂಡು ಅವರು ಇಲ್ಲಿ ಸ್ಟಡಿ ಮಾಡ್ತಾ ಇಲ್ಲ. ಹಾಗೆ ನೀವು ನೋಡ್ಬೋದು ಕನ್ಸ್ಯೂಮರ್ ಕಾಸ್ಟ್ ಆ್ಯಂಡ್ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ನೋಡ್ಬೋದು ನೀವಿಲ್ಲಿ. ಇಲ್ಲಿ ನೋಡಿದಾದರೆ 1 ಮಾರ್ಕ್ದು ಫಸ್ಟ್ ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರಲ್ಲಿ 2 ಕೇಳಿದ್ದಾರೆ, ಆದರೆ ಥರ್ಡ್ ಮಾಡೆಲ್ ಕ್ವಶನ್ ಪೇಪರಲ್ಲಿ 1 ಕೇಳಿದ್ದಾರೆ. ಅದೇ ಇಲ್ಲಿ ನೀವು 2 ಮಾರ್ಕ್ಸ್ ನೋಡಿದಾದರೆ ಫಸ್ಟ್ 2 ಮಾಡೆಲ್ ಕ್ವಶನ್ ಪೇಪರಲ್ಲಿ 1 ಕೇಳಿದ್ದಾರೆ, ಥರ್ಡ್ ಮಾಡೆಲ್ ಕ್ವಶನ್ ಪೇಪರಲ್ಲಿ 2 ಮಾರ್ಕ್ ಕ್ವಶನ್ ಇಲ್ಲ. ಆದರೆ 4 ಮಾರ್ಕ್ ಕ್ವಶನ್ನು ಥರ್ಡ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ, ಫಸ್ಟ್ 2 ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿಲ್ಲ. ಸೊ ಇಲ್ಲಿ ನೀವು ಇಗ್ನೋರ್ ಮಾಡೋ ಹಾಗೆ ಇಲ್ಲ. ಮಾಡೆಲ್ ಕ್ವಶನ್ ಪೇಪರ್ 1, 2ನಲ್ಲಿ ಈ ಚಾಪ್ಟರಿಂದ 4 ಮಾರ್ಕ್ಸ್ ಇಲ್ಲ, ನಾನು 4 ಮಾರ್ಕ್ಸ್ ಕಂಪ್ಲೀಟ್ ಆಗಿ ಬಿಡ್ತೀನಿ ಅನ್ನೋ ಹಾಗೆ ಇಲ್ಲ. ಯಾಕಂದರೆ ಥರ್ಡ್ ಮಾಡೆಲ್ ಕ್ವಶನ್ ಪೇಪರಲ್ಲಿ 1 ಕ್ವಶನ್ ಬಂದಿದೆ. ಸೊ ಹಾಗಾಗಿ ಈ ಚಾಪ್ಟರಿಂದ 4 ಮಾರ್ಕ್ಸ್ ನಾನು ಸ್ಕಿಪ್ ಮಾಡ್ತೀನಿ ಅಂತ ನೀವು ಡಿಸೈಡ್ ಮಾಡೋ ಹಾಗೆ ಇಲ್ಲ.
4 ಮಾರ್ಕ್ ಕ್ವಶನ್ಸು ಕೂಡ ನೀವು ಇಂಪಾರ್ಟೆನ್ಸ್ ಕೊಡಬೇಕು. ಅದೇ 6 ಮಾರ್ಕ್ಸ್ ನೋಡಿದ್ದೆ ಆದರೆ ಫಸ್ಟ್ 2 ಮಾಡೆಲ್ ಕ್ವಶನ್ ಪೇಪರಲ್ಲಿ 6 ಮಾರ್ಕ್ಸ್ ಕೇಳಿದ್ದಾರೆ, ಥರ್ಡ್ ಮಾಡೆಲ್ ಕ್ವಶನ್ ಪೇಪರಲ್ಲಿ 6 ಮಾರ್ಕ್ಸ್ ಕೇಳಿಲ್ಲ. ಹಾಗಾಗಿ ನೀವು 6 ಮಾರ್ಕ್ಸು ಎಕ್ಸ್ಕ್ಯೂಸ್ ಕೊಡೋ ಆಗಿಲ್ಲ. ಇನ್ನು ಪ್ರಾಕ್ಟಿಕಲ್ ಓರಿಯೆಂಟೆಡ್, ಸೊ ಫಸ್ಟ್ 2 ಮಾಡೆಲ್ ಕ್ವಶನ್ ಪೇಪರಲ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಈ ಚಾಪ್ಟರಿಂದ ಕೇಳಿಲ್ಲ, ಬಟ್ ಥರ್ಡ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಹಾಗಾಗಿ ನೀವು ಇಲ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಕೂಡ ಸ್ಕಿಪ್ ಮಾಡೋ ಹಾಗಿಲ್ಲ. ಸೊ ಇದೇ ರೀತಿನಲ್ಲಿ ಎಲ್ಲ ಚಾಪ್ಟರ್ದು ನೀವು ಅಬ್ಸರ್ವ್ ಮಾಡ್ಬೋದು ಮಕ್ಕಳ. ಸೊ ಎಲ್ಲೂ ಕೂಡ 1 ಮಾರ್ಕ್ಸ್ ಸ್ಕಿಪ್ ಮಾಡೋಂಗಿಲ್ಲ, 2 ಮಾರ್ಕ್ಸ್ ಸ್ಕಿಪ್ ಮಾಡೋಂಗಿಲ್ಲ, 4 ಮಾರ್ಕ್ಸ್ ನೋಡಿ ಇಲ್ಲಿ ಒಂದು ಕೇಳಿದ್ದಾರೆ, ಸೊ ಸ್ಕಿಪ್ ಮಾಡೋಂಗಿಲ್ಲ. ಈ ಚಾಪ್ಟರಿಂದನೂ 6 ಮಾರ್ಕ್ಸ್ ಸ್ಕಿಪ್ ಮಾಡೋಂಗಿಲ್ಲ. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕೂಡ ನೀವು ಪ್ರಿಪೇರ್ ಆಗಬೇಕು. ಇನ್ನು 5th ಚಾಪ್ಟರ್ ಅಂತ ಬಂದಿದೆ ಆದರೆ ಇಲ್ಲಿ ನೋಡಿ 2 ಮಾರ್ಕ್ ಕ್ವೆಶನ್ಸ್, 1 ಮಾರ್ಕ್ ಕ್ವೆಶನ್ಸ್ ಸ್ಕಿಪ್ ಮಾಡೋಂಗಿಲ್ಲ, 2 ಮಾರ್ಕ್ಸ್ ಸ್ಕಿಪ್ ಮಾಡೋಂಗಿಲ್ಲ, again 4 marks and even 6 marks. And we know that in this chapter no practical oriented question. Okay. In introduction to macroeconomics ಬಂದ್ರೆ ನೋಡಿ 1 ಮಾರ್ಕ್ ಇದೆ, 2 ಮಾರ್ಕ್ ಕೂಡ ಇದೆ, 4 ಮಾರ್ಕ್ಸ್ ಕೂಡ ಇದೆ. ಸೊ ಇಲ್ಲಿ ನೀವು ಸ್ಕಿಪ್ ಮಾಡೋಂಗಿಲ್ಲ. ಸೊ 6 and 5 ಮಾರ್ಕ್ ಕ್ವಶನ್ ಈ ಚಾಪ್ಟರ್ ಅಲ್ಲಿ ಯಾವುದು ಕಾನ್ಸೆಪ್ಟ್ ಇಲ್ಲ. ಇನ್ನು ನ್ಯಾಷನಲ್ ಇನ್ಕಮ್ ಅಂಡ್ ಅಕೌಂಟಿಂಗ್ ನೋಡಿದ್ದೆ ಆದರೆ ನೋಡಿ ಇಲ್ಲಿ 1 ಮಾರ್ಕ್ ಯು ಆರ್ ನಾಟ್ ಸಪೋಸ್ ಟು ಸ್ಕಿಪ್. 2 ಮಾರ್ಕ್ ಕ್ವಶನ್ಸ್ ನೋಡಿ ಎಲ್ಲ ಕ್ವಶನ್ ಪೇಪರಲ್ಲೂ 2 2 2 ಕೇಳಿದ್ದಾರೆ. ಇನ್ನು 4 ಮಾರ್ಕ್ ಕ್ವಶನ್ ನೋಡಿದಾದರೆ 1 1 ಕೇಳಿದ್ದಾರೆ. ಎಲ್ಲ ಮಾಡೆಲ್ ಕ್ವಶನ್ ಪೇಪರಲ್ಲೂ 4 ಮಾರ್ಕ್ಸ್ ಇದೆ. ಇನ್ನು 6 ಮಾರ್ಕ್ ಕ್ವಶನು ಫಸ್ಟ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ಇಲ್ಲ, ಬಟ್ ಸೆಕೆಂಡ್ ಥರ್ಡ್ ಅಲ್ಲಿ ಇರೋದ್ರಿಂದ ನೀವು ಯಾವುದೇ ಒಂದು ಕ್ವಶನ್ ಬಿಡೋ ಹಾಗಿಲ್ಲ. ಇನ್ನು ಇಲ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಈ ಚಾಪ್ಟರಲ್ಲಿ ಯಾವುದೇ ಕ್ವಶನ್ ಇಲ್ಲ. ಇನ್ನು ಮನಿ ಆ್ಯಂಡ್ ಬ್ಯಾಂಕಿಂಗ್ ತಗೊಂಡಾಗ 1 ಮಾರ್ಕ್ ಕ್ವಶನ್ ನೋಡಿ ಇಲ್ಲಿ ವೇರಿ ಆಗಿದೆ, 1 ಕ್ವಶನ್ ಇದೆ. ಇನ್ನೆರಡು ಮಾಡೆಲ್ ಕ್ವಶನ್ ಪೇಪರಲ್ಲಿ 2 ಕ್ವಶನ್ಸು 1 ಮಾರ್ಕ್ಗೆ ಬಂದಿದೆ. ಇನ್ನು 2 ಮಾರ್ಕ್ಸ್ ನೋಡಿದ್ರೆ ಫಸ್ಟ್ 2 ಮಾಡೆಲ್ ಕ್ವಶನ್ ಪೇಪರಲ್ಲಿ 1 ಕ್ವಶನ್ ಕೇಳಿದ್ದಾರೆ, ಆದರೆ ಥರ್ಡ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ಇಲ್ಲ. ಸೊ ಇಲ್ಲಿ ನೀವು ಸ್ಕಿಪ್ ಮಾಡೋಂಗಿಲ್ಲ 1 ಮಾರ್ಕ್, ಇಲ್ಲೂ ಕೂಡ ನೀವು ಸ್ಕಿಪ್ ಮಾಡೋಂಗಿಲ್ಲ 1 ಮಾರ್ಕ್, 2 ಮಾರ್ಕ್ಸು ಸ್ಕಿಪ್ ಮಾಡೋಂಗಿಲ್ಲ, 4 ಮಾರ್ಕ್ ಕ್ವಶನ್ ಕೂಡ ಸ್ಕಿಪ್ ಮಾಡೋಂಗಿಲ್ಲ. ಯಾಕಂದರೆ 3 ಮಾಡೆಲ್ ಕ್ವಶನ್ ಪೇಪರಲ್ಲಿ 4 ಮಾರ್ಕ್ ಕ್ವಶನ್ ಇದೆ, ಜೊತೆಗೆ ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ಈ ಚಾಪ್ಟರಿಂದ 2 4 ಮಾರ್ಕ್ ಕ್ವಶನ್ ಇದೆ. ಇನ್ನು 6 ಮಾರ್ಕ್ ಕ್ವಶನ್ನು ಕೂಡ ನೀವು ನೆಗ್ಲೆಕ್ಟ್ ಮಾಡೋಗಿಲ್ಲ, ಯಾಕಂದರೆ ಫಸ್ಟ್ 2 ಮಾಡೆಲ್ ಕ್ವಶನ್ ಪೇಪರಲ್ಲಿ ಇಲ್ಲ, ಬಟ್ ಥರ್ಡ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ಇಂಡಿಕೇಶನ್ ಕೊಡ್ತಿದ್ದಾರೆ ಈ ಚಾಪ್ಟರಿಂದ ಕೂಡ ನಾವು 6 ಮಾರ್ಕ್ ಕ್ವಶನ್ನು ರೈಸ್ ಮಾಡ್ತೀವಿ ಅಂತ. ಇನ್ನು ಪ್ರಾಕ್ಟಿಕಲ್ ಓರಿಯೆಂಟೆಡಲ್ಲಿ ಸೆಕೆಂಡ್ ಥರ್ಡ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ಇಲ್ಲದೆ ಇರ್ಬೋದು, ಬಟ್ ಫಸ್ಟ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ರೈಸ್ ಮಾಡಿ ನಿಮಗೆ ಇಂಡಿಕೇಶನ್ ಕೊಡ್ತಿದ್ದಾರೆ ಈ ಚಾಪ್ಟರಿಂದ ಇರುವಂಥ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ನ ನೀವು ಪ್ರಿಪೇರ್ ಆಗಬೇಕು ಅಂತ. ಇನ್ನು ಇನ್ಕಮ್ ಡಿಟರ್ಮಿನೇಷನ್ ನೋಡಿದೆ ಆದರೆ 8 ಮಾರ್ಕ್ಸ್ ಅಲಾಟ್ ಆಗಿದೆ. ಇಲ್ಲೂ ಕೂಡ ನೀವು 1 ಮಾರ್ಕ್ ಸ್ಕಿಪ್ ಮಾಡೋಂಗಿಲ್ಲ, 2 ಮಾರ್ಕು ಸ್ಕಿಪ್ ಮಾಡೋಂಗಿಲ್ಲ, 4 ಮಾರ್ಕ್ಸ್ ಆ್ಯಂಡ್ 6 ಮಾರ್ಕ್ಸ್ ಯು ಆರ್ ನಾಟ್ ಸಪೋಸ್ ಟು ಸ್ಕಿಪ್. ಇನ್ನು 5 ಮಾರ್ಕ್ ಕ್ವಶನ್ ನೋಡಿದ್ದೆ ಆದರೆ ದಟ್ ಈಸ್ ಪ್ರಾಕ್ಟಿಕಲ್ ಓರಿಯೆಂಟೆಡ್. ಈ ಚಾಪ್ಟರಲ್ಲಿ ಯಾವುದೇ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕಾನ್ಸೆಪ್ಟ್ ಇಲ್ಲ. ಇನ್ನು ಗವರ್ನಮೆಂಟ್ ಬಜೆಟ್ ಆ್ಯಂಡ್ ದಿ ಎಕಾನಮಿ ನೋಡಿದ್ದಾದರೆ ಇಲ್ಲಿ ನಮಗೆ 10 ಮಾರ್ಕ್ಸ್ ವೇಟೇಜ್ ಕೊಟ್ಟಿದ್ದಾರೆ. ಸೊ 1 ಮಾರ್ಕ್ದು ಇದೆ, ಸ್ಕಿಪ್ ಮಾಡೋಂಗಿಲ್ಲ. 1 ಆರ್ ದಿ ಅದರ್ ಬ್ಲೂ ಪ್ರಿಂಟ್ ಅಥವಾ 1 ಆರ್ ದಿ ಅದರ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ಅವರು 1 ಮಾರ್ಕ್ ಕ್ವಶನ್ ಕೇಳಿದ್ದಾರೆ, ಹಾಗಾಗಿ ನೀವು ಇಗ್ನೋರ್ ಮಾಡೋಂಗಿಲ್ಲ. ಇನ್ನು 2 ಮಾರ್ಕ್ ಕ್ವಶನ್ನು ನೋಡಿ ನೀವು ಕಂಪ್ಲೀಟಾಗಿ ಬಿಡೋ ಹಾಗೆ ಇಲ್ಲ. ಸೊ ಇನ್ನು 4 ಮಾರ್ಕ್ ಕ್ವಶನ್ನು ಕೂಡ ಕೇಳಿದ್ದಾರೆ, 6 ಮಾರ್ಕ್ ಕ್ವಶನ್ನು ಕೂಡ ಕೇಳಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ 4 6 ಮಾರ್ಕ್ ಕೂಡ ಈ ಚಾಪ್ಟರ್ಸಿಂದ ಇಗ್ನೋರ್ ಮಾಡೋ ಹಾಗಿಲ್ಲ. ಇನ್ನು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕಾನ್ಸೆಪ್ಟ್ ಇದೆ, ಸೊ ಹಾಗಾಗಿ ನೀವು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕಾನ್ಸೆಪ್ಟ್ ಈ ಚಾಪ್ಟರಿಂದ ಪ್ರಿಪೇರ್ ಆಗಲೇಬೇಕು. ಇನ್ನು ಓಪನ್ ಎಕಾನಮಿ ನೋಡಿದ್ದೆ ಆದರೆ ಓಪನ್ ಎಕಾನಮಿ ಅಲಾಟೆಡ್ ಮಾರ್ಕ್ಸ್ ಇದು 12 ಮಾರ್ಕ್ಸ್. ಇದರಲ್ಲಿ ನೋಡಿ 1 ಮಾರ್ಕ್ ಕ್ವಶನ್ ಇದೆ, 2 ಮಾರ್ಕ್ ಕ್ವಶನ್ನು ಕೂಡ ಇದೆ, 4 ಮಾರ್ಕ್ ಕ್ವಶನ್ ಇದೆ, 6 ಮಾರ್ಕ್ ಕ್ವಶನ್ ಇದೆ, ದೆನ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಇದೆ. ನೋಡಿ ನಿಮ್ಮ ಮಕ್ಕಳ, ಇಲ್ಲಿ ನೀವು ಈ ಪ್ರಾಕ್ಟಿಕಲ್ ಓರಿಯೆಂಟೆಡೇ ನೀವು ಗೆಸ್ ಮಾಡ್ಬೋದು. ನೋಡಿ ಇಲ್ಲಿ ಒಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್, ಈ ಚಾಪ್ಟರಿಂದ ಪ್ರಾಕ್ಟಿಕಲ್ ಓರಿಯೆಂಟೆಡ್, ದೆನ್ ನ್ಯಾಷನಲ್ ಇನ್ಕಮಿಂದ ಒಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಇದೆ ಅಂತಲೇ ಹೇಳ್ಬೋದು. ಓಕೆ, ಸೊ ಅದು ಒಂದು ನೀವು ನೋಡ್ಬೋದು ಗಮನ ಇಟ್ಟು. ನೆಕ್ಸ್ಟ್ ಇಲ್ಲೊಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್, ದೆನ್ ಹಿಯರ್ ಒಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್, ಹಿಯರ್ ಒಂದು ಪ್ರಾಕ್ಟಿಕಲ್. ಟೋಟಲಿ
6 ಚಾಪ್ಟರ್ಸಲ್ಲಿ ನಮಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶನ್ಸ್ ಇದೆ ನೋಡಿ. ಎಲ್ಲ 6 ಚಾಪ್ಟರ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ನೀವು ಪ್ರಿಪೇರ್ ಆಗಿರಬೇಕು, ನೆಗ್ಲೆಕ್ಟ್ ಮಾಡೋ ಹಾಗೇ ಇಲ್ಲ. ಸೊ ದಿಸ್ ಇಸ್ ವಾಟ್ ದೇ ಆರ್ ಟ್ರೈಯಿಂಗ್ ಟು ಟೆಲ್ ಯು ಚಿಲ್ಡ್ರನ್. ಏನು ಹೇಳ್ತಿದ್ದಾರೆ, ಎಲ್ಲ ಚಾಪ್ಟರು ನಲ್ಲಿ ಇರುವಂಥ ಎಲ್ಲ ಕಾನ್ಸೆಪ್ಟು ಕೂಡ ನೀವು ಪರ್ಫೆಕ್ಟ್ ಆಗಿ ಕಲ್ತಿರ್ಬೇಕು. ಆಗ್ಲೇನೆ ನೀವು 80 on 80 ಸ್ಕೋರ್ ಮಾಡಲಿಕ್ಕೆ ಆಗತ್ತೆ. ಸೊ ಇಲ್ಲಿ ನೀವು ಚೂಸ್ ಮಾಡೋ ಅಂತ ಅವಶ್ಯಕತೆ ಇಲ್ಲ ಪ್ರಿಪೇರ್ ಆಗಬೇಕಾದ್ರೆ. ಡೋಂಟ್ ಮೇಕ್ ಚಾಯ್ಸ್ ವೆನ್ ಯು ಆರ್ ಪ್ರಿಪೇರಿಂಗ್, ಅದರ್ವೈಸ್ ಯು ವೋಂಟ್ ಗೆಟ್ ಅ ಚಾನ್ಸ್ ಟು ಚೂಸ್ ಇನ್ ದಿ ಎಕ್ಸಾಮ್. ಎಕ್ಸಾಮ್ ಬರಿಬೇಕಾದ್ರೆ ಈ ಕ್ವೆಶನ್ ನನಗೆ ಬೆಟರ್ ಆಗಿ ಬರುತ್ತೆ, ಈ ಕ್ವೆಶನ್ನು ಸ್ಕೋರಿಂಗ್ ಕ್ವೆಶನ್ನು, ಇದಕ್ಕೆ ಆನ್ಸರ್ ಮಾಡಿದ್ರೆ ನಾನು ಫುಲ್ ಮಾರ್ಕ್ಸ್ ತೆಗಿಬೋದು ಅಂತ ನಿನಗೆ ಚೂಸ್ ಮಾಡೋಕ್ಕೆ ಚಾನ್ಸೇ ಇರಲ್ಲ. ಯಾಕಂದರೆ ನೀವು ಚೂಸ್ ಮಾಡಿ ಆಲ್ರೆಡಿ ಪ್ರಿಪೇರ್ ಆಗಬೇಕಾದ್ರೇ ಚೂಸ್ ಮಾಡಿ ಒಂದು 4-5 ಕ್ವೆಶನ್ ಪ್ರಿಪೇರ್ ಆಗಿ ಬಂದಾಗ ನಿಮಗೆ ಬರ್ತಾರೋ ಅಂತ 4-5ರಲ್ಲಿ ಬರೀ 3 ಕ್ವೆಶನ್ ಕೇಳಿದ್ದಾರೆ, ಆನ್ಸರ್ ಎನಿ 3 out of 5 ಅಂದಾಗ, ನೀವು ಪ್ರಿಪೇರ್ ಆಗಿರೋದೇ 3 ಕ್ವೆಶನ್ಸ್ ಅಂದಾಗ ನಿಮಗೆ ಆಪ್ಷನ್ನೇ ಇರಲ್ಲ. ನೀವೇನು ಕಲ್ತ್ಕೊಂಡು ಬಂದಿರ್ತೀರೋ ಅದನ್ನೇ ಬರಿಬೇಕಾಗತ್ತೆ. ಹಾಗಾಗಿ ಡೋಂಟ್ ಮೇಕ್ ಅ ಚಾಯ್ಸ್ ವೈಲ್ ಯು ಆರ್ ಪ್ರಿಪೇರಿಂಗ್. ಪ್ಲೀಸ್ ಡೋಂಟ್ ಮೇಕ್ ಚಾಯ್ಸ್ ವೈಲ್ ಯು ಆರ್ ಪ್ರಿಪೇರಿಂಗ್. ಪ್ರಿಪೇರ್ ಆಗಬೇಕಾದ್ರೆ ಚೂಸ್ ಮಾಡಿ ಪ್ರಿಪೇರ್ ಆಗಬೇಡಿ, ಅದರ್ವೈಸ್ ಯು ವೋಂಟ್ ಗೆಟ್ ಅ ಚಾನ್ಸ್ ಟು ಚೂಸ್ ಇನ್ ದಿ ಎಕ್ಸಾಮ್. ಸೊ ಇನ್ನು ಕ್ವೆಶನ್ ಪೇಪರ್ ನೀವು ನೋಡಿದ್ದೆ ಆದರೆ ಯಾವ್ಯಾವ ಥರದ್ದು ಕ್ವೆಶನ್ ಇರುತ್ತೆ. ವೆರಿ ಶಾರ್ಟ್ ಕ್ವೆಶನ್ ಅಂತಂದರೆ 1 mark ಕ್ವೆಶನ್. ಸೊ 20 ಕ್ವೆಶನ್ಸ್ ಇರುತ್ತೆ. ಸೊ ಅಷ್ಟು ನೀವು ಅಟೆಂಡ್ ಮಾಡಬೇಕಾಗತ್ತೆ. ಸೊ ನಿಮಗೆ 20 ಮಾರ್ಕ್ಸ್ ಸಿಗುತ್ತೆ. ಸೊ 20ಗೆ 20. ಸೊ ಇಲ್ಲಿ ನಿಮಗೆ ಯಾವುದೇ ಒಂದು ಚಾಯ್ಸ್ ಇರೋದಿಲ್ಲ. ಒಂದು ನೀವು ಇಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರೋದು ಏನು ಅಂತಂದರೆ, ಮ್ಯಾಚ್ ದಿ ಫಾಲೋಯಿಂಗ್ ಏನಿದೆ, ಈ ಮ್ಯಾಚ್ ದಿ ಫಾಲೋಯಿಂಗಲ್ಲಿ 5 ಕ್ವೆಶನ್ಸ್ ಇರುತ್ತಲ್ವಾ, 5 ಕ್ವೆಶನ್ಸ್ನ ನೀವು ಮ್ಯಾಚ್ ಮಾಡಬೇಕಾಗತ್ತೆ. ಬಟ್ ಇದನ್ನು ನಾವು ಏನಂತ ಕನ್ಸಿಡರ್ ಮಾಡ್ತೀವಿ, ಒಂದು ಕ್ವೆಶನ್ನು, ಆ 5 ಕ್ವೆಶನ್ಸು ಸೇರಿ ಒಂದು ಕ್ವೆಶನ್ ಅಂತ ನಾವು ಕನ್ಸಿಡರ್ ಮಾಡಿರೋದ್ರಿಂದ ಒಟ್ಟು ನಮಗೆ 47 ಕ್ವೆಶನ್ಸ್ ಇರಬೇಕು. ಆದರೆ 5 ಕ್ವೆಶನ್ಸ್ಗೂ ಸೇರಿ ಒಂದು ಕ್ವೆಶನ್ ಇರೋದ್ರಿಂದ ಈ 47ಅಲ್ಲಿ ರಿಮೈನಿಂಗ್ 4 ಮೈನಸ್ ಮಾಡಿ ಟೋಟಲ್ ನಂಬರ್ ಆಫ್ ಕ್ವೆಶನ್ಸು 43 ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಅದನ್ನು ನೀವು ಇಲ್ಲಿ ನೋಡ್ಬೋದು. 5 questions in the match the following to be considered as 1 question. Therefore, in question paper, total number of questions will be 43 ಅಂತ ಹೇಳ್ತಿದ್ದಾರೆ. ಓಕೆನಾ. ಇನ್ನು ರಿಮೈನಿಂಗ್ ಶಾರ್ಟ್ ಕ್ವೆಶನ್ ಅಂತಂದರೆ 2 mark questions. 10 ಕೊಟ್ಟಿರ್ತಾರೆ ಮಕ್ಕಳ. ಔಟ್ ಆಫ್ 10 ಯು ನೀಡ್ ಟು ಆನ್ಸರ್ 6. ಓಕೆನಾ. ಸೊ 10 ಕೊಟ್ಟಿರ್ತಾರೆ, ನೀವು 6 ಅಟೆಂಡ್ ಮಾಡಬೇಕು. ಟೋಟಲ್ ಎಷ್ಟು ಮಾರ್ಕ್ಸ್ಗೆ 2 mark ಕೊಟ್ಟಿರ್ತಾರೆ, 20 marks ಕೊಟ್ಟಿರ್ತಾರೆ. ಬಟ್ ನೀವು ಅದರಲ್ಲಿ ಅಪ್ಟೈನ್ ಮಾಡಬೇಕಾಗಿರೋದೆಷ್ಟು, 12. ಓಕೆ. ನೆಕ್ಸ್ಟ್ ಲಾರ್ಜ್. ಸೊ ಲಾರ್ಜ್ ಆನ್ಸರ್ ಕ್ವೆಶನ್ಸ್ ಏನಿದೆ ಅದು ಬಂದು 9 ಕ್ವೆಶನ್ಸ್ ಕೇಳಿರ್ತಾರೆ, ಅಂದರೆ 4 marks. ಔಟ್ ಆಫ್ 9 ಯು ನೀಡ್ ಟು ಆನ್ಸರ್ 5. ಸೊ 5 into 4 20. ಓಕೆ. ಸೊ 9 into 4 36 ಮಾರ್ಕ್ಸ್ ವರ್ತ್ ಕ್ವೆಶನ್ಸ್ ಕೇಳಿರ್ತಾರೆ. ಅದರಲ್ಲಿ ನೀವು 5 ಮಾತ್ರ ಅಟೆಂಡ್ ಮಾಡಬೇಕು. ಸೊ ಯು ನೀಡ್ ಟು ಗೆಟ್ 20 ಫ್ರಮ್ ದಿಸ್ 4 mark ಕ್ವೆಶನ್ಸ್. ಓಕೆ. ದೆನ್ ಎಸ್ಸೆ ಟೈಪ್ ಕ್ವೆಶನ್ಸ್ ನೋಡಿದೆ ಆದರೆ ಅದು 6 marks ಇರುತ್ತೆ. 5 ಕೊಟ್ಟಿರ್ತಾರೆ, ನೀವು 3 ಅಟೆಂಡ್ ಮಾಡಬೇಕಾಗತ್ತೆ. ಸೊ ಇಲ್ಲಿ 5 into 6 ಅಂದರೆ 30 ಇರುತ್ತೆ. ಅದರಲ್ಲಿ ನೀವು 3 ಚೂಸ್ ಮಾಡಿ ಬರಿಬೇಕಾಗತ್ತೆ. ಸೊ ಟೋಟಲ್ ಮಾರ್ಕ್ಸ್ ನಿಮ್ಗೆ ಎಷ್ಟು ಸಿಗುತ್ತೆ, 18 ಸಿಗುತ್ತೆ. ಇನ್ನು ಪ್ರಾಕ್ಟಿಕಲ್ ಓರಿಯೆಂಟೆಡ್ 3 ಕ್ವೆಶನ್ಸ್ ಇರುತ್ತೆ. ಔಟ್ ಆಫ್ 3 ನೀವು ಎಷ್ಟು ಅಟೆಂಡ್ ಮಾಡಬೇಕು, 2. ಸೊ ಒಟ್ಟು ಎಷ್ಟು ಮಾರ್ಕ್ಸ್ಗೆ ಕೊಟ್ಟಿರ್ತಾರೆ, 15 marks ಕೊಟ್ಟಿರ್ತಾರೆ. ಬಟ್ ನೀವು ಬರಿಬೇಕಾಗಿರೋದು 2 ಆಗಿರೋದ್ರಿಂದ 2 into 5 10 ಬರುತ್ತೆ. ಸೊ ಟೋಟಲ್ ಮಾರ್ಕ್ಸ್ ಬಂದು 121 ಇರುತ್ತೆ. ನೀವು ಅದರಲ್ಲಿ ನೀವು ಸ್ಕೋರ್ ಮಾಡಬೇಕಾಗಿರೋದು 80 marks. ಸೊ ಹಿಯರ್ 80 marksಗೆ ಇದು ಕ್ವೆಶನ್ ಪೇಪರ್ ಇರುತ್ತೆ. ಸೊ ಇದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಆಗಲೇ ಹೇಳ್ದಲ್ಲ, ನೀವು ಚೂಸ್ ಮಾಡಿ ಬರೀ 3 ಕ್ವೆಶನ್ಸ್ ಪ್ರಿಪೇರ್ ಆಗಿ ಬಂದರೆ ಔಟ್ ಆಫ್ 5 ಯು ನೀಡ್ ಟು ಆನ್ಸರ್ 3 ಅಂದಾಗ ಆ 3 ಕ್ವೆಶನ್ಸ್ ಕೊಟ್ಟಿರ್ತಾರೆ. ಇನ್ನು 2 ಕ್ವೆಶನ್ ನೀವು ಪ್ರಿಪೇರ್ ಆಗದೆ ಇರೋದು ಬಂದಾಗ
ವಿಧಿ ಇಲ್ದಿರ ನೀವು ಎಷ್ಟು ಬರುತ್ತೋ ಅಷ್ಟೇ ಈ 3 ಕ್ವಶನ್ಸ್ನೇ ಅಟೆಂಡ್ ಮಾಡಬೇಕಾಗತ್ತೆ. ಹಾಗಾಗಿ ಎಲ್ಲ ಕ್ವಶನ್ಸು ಪ್ರಿಪೇರ್ ಆಗಿ ಬಂದರೆ ಔಟ್ ಆಫ್ 5 ಯಾವುದು ನೀವು ಬೆಸ್ಟ್ ಆನ್ಸರ್ ನಿಮಗೆ ಗೊತ್ತಿದೆ ಆಗ ನೀವು ಆ 3 ಕ್ವಶನ್ಸ್ನ ಚೂಸ್ ಮಾಡಿ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಒಂದು ಎಕ್ಸಾಂಪಲ್ ಮೂಲಕ ನಾನು ಹೇಳಿದ್ದೀನಿ. ಸೊ ಹಾಗಾಗಿ ಸಬ್ಜೆಕ್ಟನ್ನು ಚೆನ್ನಾಗಿ ಕಲೀರಿ, ಅರ್ಥ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ, ಎಲ್ಲರಿಗೂ 80 on 80 ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಒಂದು ಯು ಹ್ಯಾವ್ ಟು ಸ್ಟಡಿ, ಆಯಿತಾ? ಪ್ರಿಪೇರ್ ಆಗಬೇಕು, ಪ್ರಿಪ್ರೇಷನ್ ಜೊತೆಗೆ ರಿವಿಷನ್ ಇರಬೇಕು. ಪ್ರಿಪೇರ್ ಆಗಬೇಕು, ಪ್ರಿಪ್ರೇಷನ್ ಜೊತೆಗೆ ರಿವಿಷನ್ ಇದ್ದಿದ್ದೆ ಆದರೆ ಗೆಟ್ಟಿಂಗ್ 80 on 80 ಈಸ್ ನಾಟ್ ಅಟ್ ಆಲ್ ಡಿಫಿಕಲ್ಟ್. ಬರೀ ಪ್ರಿಪೇರ್ ಆಗಿರ್ತೀರಾ, ರಿವಿಷನ್ ಮಾಡಲ್ಲ, ಇಲ್ಲ ರಿವಿಷನ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀರಾ, ಅದಕ್ಕೆ ಪ್ರಾಪರ್ ಪ್ರಿಪ್ರೇಷನ್ ರೆಡಿ ಮಾಡ್ಕೊಂಡಿರೋದಿಲ್ಲ. ಇರೋ ಅಂಥದ್ದನ್ನೇ ಯೂಸ್ ಮಾಡಿಕೊಂಡು ನೀವು ರಿವೈಸ್ ಮಾಡ್ಕೊಂಡಿದ್ದೆ ಆದರೆ 80 on 80 ತೊಗೊಳೋದು ತುಂಬಾ ಕಷ್ಟ. ಸೊ ಇಲ್ಲಿ ಪ್ರಿಪ್ರೇಷನ್ ವಿತ್ ರಿವಿಷನ್ ಇದ್ದಿದ್ದೆ ಆದರೆ ಡೆಫಿನೆಟ್ಲಿ ಯು ಕ್ಯಾನ್ ಗೆಟ್ 80 on 80. ಇಲ್ಲಿ ನೀವು ರಿವಿಷನು ಪ್ರಿಪ್ರೇಷನ್ ಎರಡೂ ಒಂದೇ ಅಲ್ವಾ? ಇಲ್ಲಿ ಪ್ರಿಪ್ರೇಷನ್ ಅಂತ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ ಸಬ್ಜೆಕ್ಟನ್ನು ಅರ್ಥ ಮಾಡ್ಕೊಳೋದು. ಸೊ ಈಚ್ ಟಾಪಿಕ್ ಕೂಡ ನೀವು ಪರ್ಫೆಕ್ಟಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾಗಿರೋಂಥ ಮೆಟೀರಿಯಲ್ಲು, ನೋಟ್ಸು ಎಲ್ಲ ನೀವು ರೆಡಿ ಇಟ್ಕೊಂಡಿರಬೇಕು. ಫಸ್ಟ್ ಆಫ್ ಆಲ್ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಬೇಕು. ದ ಸೆಕೆಂಡ್ ಥಿಂಗ್, ಸಬ್ಜೆಕ್ಟ್ ಏನಿರುತ್ತೋ ಅದು NCERT ಬುಕ್ನ ಕರೆಕ್ಟಾಗಿ ಪ್ರಿಪೇರ್ ಆಗಿರಬೇಕು. ಜೊತೆಗೆ ಅದರದ್ದು ರಿಲೇಟೆಡು ನೋಟ್ಸ್ನ ನೀವು ರೆಡಿ ಇಟ್ಕೊಳ್ಬೇಕು. ಎಲ್ಲ ಇದು ರೆಡಿ ಆದಮೇಲೆ ಎಗೇನ್ ಆ್ಯಂಡ್ ಎಗೇನ್ ಯು ಶುಡ್ ರಿವೈಸ್. ಕಲ್ತಿರೋದನ್ನು ಮತ್ತೆ ಮತ್ತೆ ಅದನ್ನು ರಿವೈಸ್ ಮಾಡಬೇಕು. ಒಂದ್ಸತಿ ನಾನು ಪ್ರಿಪೇರ್ ಆಗಿದ್ದೀನಿ ಅಂತ ಬಿಟ್ಟರೆ ಮರ್ತೋಗ್ತೀವಿ. ಹಾಗಾಗಿ ಪ್ರಿಪೇರ್ ಆಗಿರೋದನ್ನ ಮತ್ತೆ ಮತ್ತೆ ರಿವೈಸ್ ಮಾಡಿದ್ದೆ ಆದರೆ 80 on 80 ಈಸಿಯಾಗಿ ಸ್ಕೋರ್ ಮಾಡ್ಬೋದು ಅಂತ ಹೇಳ್ತಾ, ಎಲ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ, ಸಬ್ಜೆಕ್ಟನ್ನ ಚೆನ್ನಾಗಿ ಕಲೀರಿ, ಎಂಜಾಯ್ ಮಾಡಿ, ಹಾಗೆ ಸ್ಕೋರ್ 80 on 80. ಆಲ್ ದಿ ಬೆಸ್ಟ್ ಮಕ್ಕಳ. Dear students, if you like, please like, share and subscribe to my channel. Thank you so much.